ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅರುಣಾಚಲೇಶ್ವರ ಟೆಂಪಲ್ಗೆ ಹೋದಾಗ ಲೇಟ್ ಮಾಡ್ಕೊಬಿಟ್ವಿ. ಅಂದ್ರೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋದೇ ನಾವು 8:30 ಮೇಲಾಗೋಗ್ಬಿಟ್ಟು, ಹಾಗಾಗಿ ದರ್ಶನನೂ ಲೇಟ್ ಆಯ್ತು. 11 ಗಂಟೆಗೆ ನಿಂತವರು 4 ಗಂಟೆ ಟೈಮಿಗೆ 3:45 4 ಗಂಟೆ ಟೈಮಿಗೆ ದರ್ಶನ ಮಾಡ್ಕೊಂಡಿದ್ದು. ಹಾಗಾಗಿ ಇವತ್ತು ಎಡವಟ್ ಮಾಡೋದು ಬೇಡ ಅಂತ ಹೇಳಿ ಕಂಚಿ ಕಾಮಾಕ್ಷಿಗೆ 7 ಗಂಟೆಗೆ ಬಂದ್ಬಿಟ್ಟಿದೀವಿ. ಸೌತ್ ಗೋಪುರ ಹತ್ರ ಬಂದಿದೀವಿ. ನನ್ನ ಗಂಡಂಗೆ ಮೇನ್ ಗೋಪುರದ ಹತ್ರನೇ ಹೋಗ್ಬೇಕಿತ್ತು, ಅಂದ್ರೆ ಮುಖ್ಯ ದ್ವಾರದ ಹತ್ರ. ನಮ್ ಕನ್ಫ್ಯೂಸ್ ಮಾಡ್ಕೊಂಡು ಈ ಕಡೆ ಬಂದ್ವಿ, ಯಾಕಂದ್ರೆ ರೂಮಿಗೆ ಇದು ಹತ್ರ ಇತ್ತು, ಅರ್ಧ ಕಿಲೋಮೀಟರ್ ಕೂಡ ಇರ್ಲಿಲ್ಲ, ನಡ್ಕೊಂಡೇ ಬಂದ್ಬಿಟ್ವಿ. ಸೊ ಎಂಟ್ರಿ ಆಗೋಣ. ಕಂಚಿ ಕಾಮಾಕ್ಷಿ ಒಳಗಡೆ ವಿಡಿಯೋ ಅಲ್ಲೋ ಇದೆಯಾ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ 90% ಯಾವ ದೇವಸ್ಥಾನದಲ್ಲೂ ವಿಡಿಯೋ ಅಲ್ಲೋ ಇಲ್ಲ. ಆದ್ರೂ ನಾವು ಕದ್ದು ಮುಚ್ಚಿ ಏನೋ ಒಂದು ಸಣ್ಣ ಪುಟ್ಟದ್ ಮಾಡ್ತಿದೀವಿ. ಮತ್ತೆ ಇನ್ನೊಂದು ಹಣ್ಣು ಕಾಯಿ ತಗೊಂಡೋಯ್ತು ಅಂತ ಹೇಳಿದ್ರು ಕೂಡ ಕರೆಕ್ಟ್ ಆಗಿ ಅಲ್ಲಿ ಒಳಗಡೆ ಹಣ್ಣು ಕಾಯಿ ಮಾಡ್ತಾರೋ ಇಲ್ವೋ ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಅರುಣಾಚಲೇಶ್ವರದಲ್ಲಿ ಖುಷಿ ಆಯ್ತು. ನಾವು ತಗೊಂಡೋಗಿದ್ದ ಹಾರನು ದೇವ್ರಿಗೆ ನಮ್ಮ ಮುಂದೆನೆ ಹಾಕ್ಬಿಟ್ರು. ಅದಾದ್ಮೇಲೆ ಹಣ್ಣು ಕಾಯಿ ಅಂದ್ರೆ ಕಾಯಿನೂ ಒಡೆದು ಮತ್ತೆ ಅವ್ರದ್ದು ಕುಂಕುಮ ಇದೆಲ್ಲ ಸೇರಿಸಿ ವಾಪಸ್ ಕೊಟ್ರು. ಖುಷಿ ಆಯ್ತು. ದೊಡ್ಡ ದೇವಸ್ಥಾನದಲ್ಲೂ ಈ ತರ ಒಂದು ಇನ್ನೂ ನಡ್ಸ್ಕೊಂಡು ಹೋಗ್ತಾ ಇದಾರಪ್ಪ ಅಂತ ಹೇಳಿ. ಬಟ್ ಕಾಮಾಕ್ಷಿಗೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಬರೀ ಹೂವ, ಸುಗಂಧರಾಜ ಹೂವನ್ನ ತಗೊಂಡು ಹೋಗ್ತಾ ಇದೀವಿ. ಬನ್ನಿ ಒಳಗಡೆ ಹೆಂಗಿರತ್ ನೋಡೋಣ. ಬೆಳಗ್ಗೆ ಬಂದ್ರು ಇಷ್ಟು ಇದೆಯಲ್ಲಮ್ಮ ರಶ್ಶು. ಬೆಳಗ್ಗೆ ಬಂದ್ರು ಇಷ್ಟೊಂದು ರಶ್ ಇದೆ. 7 ಗಂಟೆಗೆ ಬಂದ್ರು ಜನ ಎಲ್ಲ 5 ಗಂಟೆಗೆ ಬಂದಿರ್ತಾರ. ನಾ ಸೋಂಬೇರಿಗಳ ತರ 7 ಗಂಟೆಗೆ ಬಂದ್ರೆ. ಹಾ, ಕಲ್ಯಾಣಿ ತುಂಬಾ ದೊಡ್ಡದಾಗಿದೆ. ಆದ್ರೆ ಕಲ್ಯಾಣಿನೂ ಒಂಥರ ಸ್ಪೆಷಲ್ ಆಗಿ ಈ ಫೌಂಟೈನ್ಸ್ ಎಲ್ಲ ಮಾಡಿಸಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಏನ್ ಚೆನ್ನಾಗಿದೆ ನೋಡು ಒಳಗಡೆ. ಕಲ್ಯಾಣಿ ಒಳಗಡೆನೂ ಏನೋ ಇದೆ, ನಂದಿ ಅನ್ಸುತ್ತೆ. ನಂದಿನ ಏನದು, ಸಿಂಹನ ಬಾಲ ತರ ಕಾಣಿಸ್ತಾ ಇದೆ. ಬಾತ್ಕೋಳಿನ? ಓಕೆ ಓಕೆ, ಕಲ್ಲಿನ ಕೆತ್ತನೆ. ಕಂಚಿ ಕಾಮಾಕ್ಷಿ ಪಕ್ಕದಲ್ಲೇ ಮತ್ತೊಂದು ದೇವಸ್ಥಾನ ಇದೆ ಪುಟ್ಟದಾಗಿ. ನಾರ್ಮಲ್ ಆಗಿ ಎಲ್ಲಾ ದೊಡ್ಡ ದೇವಸ್ಥಾನಗಳಿಗೆ ಬಂದ್ರು ಕೂಡ ಚಿಕ್ಕ ಚಿಕ್ಕದಾಗಿರುತ್ತಲ್ವ. ಬಟ್ ಇದು ಒಂದು ಸ್ವಲ್ಪ ವಿಶೇಷ. ಯಾಕಂತ ಹೇಳಿದ್ರೆ ಅವರ ಪೆರುಮಾಳ್ ನಮ್ಮ ಶ್ರೀ ವಿಷ್ಣುವಿನ 3 ಭಂಗಿಯಲ್ಲಿ ಇಲ್ಲಿ ನೋಡ್ಬೋದು. ಒಂದು ಮಲಗಿರುವಂಥದ್ದು, ಒಂದು ಕೂತಿರುವಂಥದ್ದು, ಒಂದು ನಿಂತಿರುವಂಥದ್ದು. ಸ್ಟೆಪ್ ಬೈ ಸ್ಟೆಪ್ ವಿಷ್ಣುವಿನ ದೇವಸ್ಥಾನ ಅದು. ಅವರು ತುಂಬಾ ಭಕ್ತಿಯಿಂದ, ಅಂದು ಎಲ್ಲಾ ವರ್ಷದ ಎಲ್ಲಾ ದಿನಗಳಲ್ಲೂ ಕೂಡ ಓಪನ್ ಇರಲ್ಲ ಅಂತೆ. ಈ ತಿಂಗಳಲ್ಲಿ ಓಪನ್ ಇರುತ್ತೆ ಅಂತ ಯಾರೋ ಹೇಳಿದ್ರು. ಬಟ್ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಹೇಳ್ತೀನಿ. ಗೊತ್ತಿದ್ದವ್ರು ಯಾರಾದ್ರೂ ಕಮೆಂಟ್ ಮಾಡಬಹುದು. ಒಳ್ಳೆ ದರ್ಶನ ಅಂತೂ ಆಯ್ತು. ಸಿಂಪಲ್ ಆಗಿ ದೇವಸ್ಥಾನ ಇದೆ. ಅಂದ್ರೆ ಕೆಳಗಡೆ ನಿಂತಿರುವಂಥದ್ದು, ಮೇಲ್ಗಡೆ ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೂತಿರುವಂತಹ ಶ್ರೀ ವಿಷ್ಣು, ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಲಗಿರುವಂಥದ್ದು ಹಾವಿನ ಹೆಡೆ ಇದೆ, ಸರ್ಪ ಏನಂತಾರೆ, 7 ಎಡೆ ಸರ್ಪ, ಅದು ಶೇಷ ಶಯನ ಅಂತ ಹೇಳ್ತಾರಲ್ಲ, ಮೇ ಬಿ ಅದು ಹಾವಿನ ಮೇಲೆ ಮಲಗಿರೋಂಥ ಚಿತ್ರ. ಅದು ಮಲಗಿರೋದು ಕಾಣಿಸ್ತಿದೆ, ಮೇಲ್ಗಡೆ ಹಾವಿದೆ ಅಂದ್ರೆ ಮೇ ಬಿ ಅದೇ ರೀತಿ ಶೇಷ ಶಯನ ಅಂದ್ರೆ ವಿಷ್ಣುನೇ ಅಲ್ವಾ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಸಿಂಪಲ್ ಆಗಿ ಹೋಗಿ ದರ್ಶನ ಮಾಡ್ಕೋಬಹುದು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಸ್ಪೆಷಲ್ ಟಿಕೆಟ್ಸ್ ಏನು ಇಲ್ಲ, ಎಲ್ಲ ಧರ್ಮ ದರ್ಶನ ಅಷ್ಟೇ. ಬೇಕಾ ದರ್ಶನ ಮಾಡ್ಕೊಳ್ಳಿ ಕಷ್ಟಪಟ್ಟು, ಇಲ್ಲ ಅಂತ ಅಂದ್ರೆ ಮನೆಗೆ ಹೋಗಿ ಅನ್ನೋ ತರ. ಸುಮ್ಮನೆ ನಮ್ಮ ಹತ್ರ ದುಡ್ಡಿದೆ, ಎಕ್ಸ್ಟ್ರಾ ಸ್ಪೆಷಲ್ ಟಿಕೆಟ್ ತಗೊಂತೀವಿ, ಒಳಗಡೆ ಎಂಟ್ರಿ ಬೇಗ ಸಿಗುತ್ತೆ, ಅವೆಲ್ಲ ಸುಳ್ಳು ಇಲ್ಲಲ್ಲ. ಸೊ ಬೆಳಗ್ಗೆ ನಾವು ಹೋಗ್ಬೇಕಾದ್ರೆ ಇದ್ರ ಅರ್ಧ ಕ್ಯೂ ಇತ್ತು. ನಾವು ಆ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಈಗ ಇನ್ನ ಇಷ್ಟುದ್ದ ಕ್ಯೂ ಆಗಿದೆ. ಈಗ ಪೂಜೆ ಟೈಮಿಂಗ್ಸ್ ಅಂತೆ, ಒಳಗಡೆ ದರ್ಶನಕ್ಕೆ 8 ಗಂಟೆ ಮೇಲೆ ಬಿಡ್ತಾರಂತೆ. ಹಾಗಾಗಿ ಇಲ್ಲಿ ಜನ ಜಾಮ್ ಆಗಿದೆ, ಮೂವ್ ಆಗ್ತಾ ಇಲ್ಲ. ಸೊ ನೋಡೋಣ ಎಷ್ಟೊತ್ತಿಗಾಗುತ್ತೆ. ಇನ್ನೊಂದು ಮೇನ್ ಏನಪ್ಪಾ ಅಂತ ಹೇಳಿದ್ರೆ, ಓಂ ಶಕ್ತಿ ದೇವಸ್ಥಾನ ಇರೋದು, ಮೇನ್ ದೇವಸ್ಥಾನ ಇರೋದು ತಿರುವಣ್ಣಾಮಲೈಲಂತೆ. ನನ್ನ ಫ್ರೆಂಡ್ ನಿನ್ನೆ ಹೇಳೋವರೆಗೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಓಂ ಶಕ್ತಿಯವರು ಹೆವಿ ಅಂದ್ರೆ ಹೆವಿ ಜನ ಇದ್ದಾರೆ ಇಲ್ಲಿ. ಬರೀ ಅವರೇ ಇದ್ದಾರೆ ಎಲ್ಲ ಕಡೆ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವ್ರನ್ನೇ ಜಾಸ್ತಿ ಕಾಣಿಸ್ಬೋದು. ಹಾಗಾಗಿ ಎಲ್ಲ ಕಡೆ ರಶ್ ಸ್ವಲ್ಪ ಜಾಸ್ತಿನೇ ಇದೆ.
5 ದರ್ಶನಕ್ಕೆ ಬಂದ್ವಿ, ಅಂದರೆ ಪೆರುಮಾಳ್ ದರ್ಶನ ಮಾಡಿಕೊಂಡು ಕಾಮಾಕ್ಷಿ ಟೆಂಪಲ್ ನೋಡೋಣ ಅಂತ ಅಂದ್ಬಿಟ್ಟು. ಬಟ್ ಆಲ್ಮೋಸ್ಟ್ 8 ಮೇಲ್ ಬಿಟ್ಟಿದ್ದು ದರ್ಶನಕ್ಕೆ, ಯಾಕಂದರೆ ಪೂಜೆ ಮಾಡ್ತಾ ಇದ್ರಂತೆ, ಏನೋ ವಿಶೇಷ ಪೂಜೆ ನಡೀತಾ ಇತ್ತು ಅಂತ ಹೇಳಿ. 8 ಗಂಟೆ ಮೇಲೆ ಆಲ್ಮೋಸ್ಟ್ ಏನಿಲ್ಲ ಅಂತ ಅಂದ್ರೆ 1 ಕಿಲೋಮೀಟರ್ಗಿಂತ ಜಾಸ್ತಿ ಕ್ಯೂ ಇತ್ತು. ಆದರೆ 9 ಗಂಟೆ 10 ನಿಮಿಷದ ಒಳಗಡೆ ದರ್ಶನ ಮಾಡ್ಕೊಂಡು ಬಂದಿದ್ವಿ. 2 ಕಡೆ ಈಸಿಯಾಗಿ ಓಪನ್ ಆಯಿತು. ಆ ಥರ ಜಾಸ್ತಿ ಜನ ಕ್ಯೂ ಇದ್ದಾರೆ ಅಂತ ಓಪನ್ ಮಾಡಿ ಬಿಟ್ಬಿಟ್ರು. ಹಾಗಾಗಿ ನೆಮ್ಮದಿಯಾಗಿ ದರ್ಶನ ಆಯಿತು. ನೀಟಾಗಿ ಕಣ್ ತುಂಬಿಕೊಂಡು ಕದ್ದು ಒಂದು ಚಿಕ್ಕದು ವಿಡಿಯೋ ಮಾಡಿಕೊಂಡು ಆಚೆ ಬಂದಿದ್ದೀವಿ. ಪ್ರಸಾದ ತಿನ್ನಬೇಕು. ಬೆಳಗ್ಗೆನೇ ಜನ ನೋಡಿ, ಇಷ್ಟು ಜನ ಇದ್ದಾರೆ 9 ಗಂಟೆಗೆ. ಅದೇ ಓಂ ಶಕ್ತಿ ಅವ್ರು ಬಂದವರೇ ಜಾಸ್ತಿ ಜನ ಇದ್ದಾರೆ. ಅದ್ರ ಜೊತೆಗೆ ಫ್ಯಾಮಿಲಿ ಅದು ಇದು ಅಂತ ಹೇಳಿ ರಜಾ ಟೈಮ್ ಅಲ್ವಾ, ಮೊದಲೇ ದೇವಸ್ಥಾನ ಹುಡ್ಕೋರು ಜಾಸ್ತಿ. ಇವಾಗ ನಾವುಗಳು ಈಗ ಜಾಸ್ತಿ ಮಾಡಿಲ್ವಾ, ಹಾಗೆ. ಸೊ ದರ್ಶನಕ್ಕೇನು ಜಾಸ್ತಿ ಜನನೇ ಇದ್ದಾರೆ. ನೆಮ್ಮದಿಯಾಗಿ ದರ್ಶನ ಅಂತೂ ಮಾಡ್ಕೊಂಡು ಬಂದ್ವಿ. ಒಳಗಡೆ ವಿಡಿಯೋ ಏನು ಜಾಸ್ತಿ ಮಾಡೋಕ್ಕಾಗಿಲ್ಲ, ಜಾಸ್ತಿ ಅಲ್ಲ, ಒಂದೇ ಒಂದು ಕ್ಲಿಪ್ ಅನ್ಸುತ್ತೆ, ಒಂದು 4 ಸೆಕೆಂಡ್ಸ್ ಕ್ಲಿಪ್ ಏನೋ ಅಷ್ಟೇ. ಅದು ಬಿಟ್ಟರೆ ವಿಡಿಯೋನೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ಒಳಗಡೆ ವಿಡಿಯೋ ಅಲ್ಲೋ ಇಲ್ಲ ಅಲ್ಲ, ಅದರಲ್ಲೂ ಕದ್ದು ವಿಡಿಯೋ ಮಾಡಿರೋದು. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಲೈಫಲ್ಲಿ ಕಾಮಾಕ್ಷಿ ಟೆಂಪಲ್ ಬಂದಿದ್ದು. ನೆಕ್ಸ್ಟ್ ಟೈಮ್ ಬಂದಾಗ ನಾವು 2-3 ಜನ ಬರಬೇಕು ಅಂದ್ಕೊಂಡು ಬಂದಿದ್ದೀವಿ. ಸೊ ಅಲ್ಲಿ ತನಕ ಅಂತೂ ಬರಲ್ಲ, ಹಾಗಾಗಿ ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸುತ್ತಮುತ್ತ ಯಾವ್ದಾದ್ರು ಬೇರೆ ದೇವಸ್ಥಾನ ಇದೆಯಾ ನೋಡೋಣ. ಕಂಚಿಗೆ ಹೋದ್ಮೇಲೆ ಖಾಲಿ ಕೈಲಿ ಬರೋಕ್ಕಾಗತ್ತಾ? ದರ್ಶನ ಮುಗಿಸ್ಕೊಂಡು ಲೈಟಾಗಿ ಟಿಫನ್ ಮಾಡಿಕೊಂಡು ಹಾಗೆ ಶಾಪಿಂಗ್ ಅಂತ ಹೇಳಿ ನನಗೆ ನಮ್ಮ ಮನೆಯವ್ರಿಗೆ ಒಂದೆರಡು ಸೀರೆ. ಸ್ಪೆಷಾಲಿಟಿ ಏನು ಸರ್? ஸ்பெஷாலிட்டி வந்து டபுள் சைடு கோர்வை, ரெண்டு பக்கம் கோர்வை ப்ளஸ் வந்து பார்த்தீங்கன்னா அந்த மீனாக்கரி ஒர்க். இது ஃபுல் அண்ட் ஃபுல் மீனாக்கரி ஒர்க். ಬಾರ್ಡರ್ ಮಟ್ಟ ಎಲ್ಲ ಮುಂದಿಲಿ மீனாக்கரி ஒர்க். ஐநூறு புட்டா மெயின் மேடம், அன்னம் சக்கரம் புட்டா. இது நல்ல ஃபேஷன் கலர். அன்னமும் சக்கரம் போடுறது இப்போ நிறைய ஃபேஷன். இது ஃபுல்லா பார்த்தீங்கன்னா அந்த பல்லவ. ಓಕೆನಾ? ಡನ್ನಾ? ಹಾಂ, ಓಕೆ.